ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಮಾರ್ಕಂಡೇಯರದ್ದು ಒಂದು ಪ್ರಶ್ನೆ. ಶ್ರೋತ್ರಿಯಾಣಾಂ ಕುಲೇ ಜಾತ ವೇದಾರ್ಥ ವಿದಿತಾತ್ಮನಾಂ ಹಿತ್ವಾಕಸ್ಮಾತ್ ತ್ರಯೀಂ ವಿದ್ಯಾಂ ವಾರ್ತಾಂ ವೃತ್ತಿಮುಪಾಶ್ರಿತಾಃ. ಜ್ವಲಂತವಾದ ಸಮಸ್ಯೆಯ ಪ್ರತಿನಿಧಿ ಇದು. ಅಲ್ಲರಿ, ಶಾಸ್ತ್ರ ಸಂಪನ್ನರ ಕುಲದಲ್ಲಿ ಹುಟ್ಟಿರ್ತಾರೆ, ವೇದಾರ್ಥವನ್ನ ತಿಳಿದವರ ಮನೆಯಲ್ಲಿ ಬಂದಿರ್ತಾರೆ. ಆದರೆ ವೇದ ವಿದ್ಯೆಯನ್ನು ಬಿಟ್ಟು ಕೇವಲ ವೃತ್ತಿಯ ಹಿಂದೆ ಹೋಗ್ತಾರೆ. ಯಾಕೆ? ವಾಸ್ತವವಾಗಿ ಇದು ಪ್ರತಿಯೊಂದು ವೃತ್ತಿಯಲ್ಲಿಯೂ ಪ್ರತಿಯೊಂದು ವಿದ್ಯೆಯಲ್ಲಿಯೂ ಇರುವಂಥದ್ದು. ಉದಾಹರಣೆಗೆ, ಕ್ರಿಶ್ಚಿಯನ್ ಪಾದ್ರಿಯ ಮಗ ನಾನ್ ಕ್ರಿಶ್ಚಿಯನ್ ಅಥವಾ ಆಂಟಿ ಕ್ರಿಶ್ಚಿಯನ್ ಆಗಿರ್ತಾನೆ. ಹಾಗೆಯೇ ಒಬ್ಬ ಇಮಾಮನ ಮಗ ಇಮಾಮ್ ಆಗಬೇಕು ಅಂತ ಇಲ್ಲ. ಹಾಗೆಯೇ ಒಬ್ಬ ವಿದ್ವಾಂಸನ ಮಗ ವೈದಿಕವನ್ನು ನೋಡಿದ್ರೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ. ಇದು ಯಾಕೆ ಹೀಗೆ? ಒಬ್ಬ ಲೋಭಿ ಅಲ್ಲದವನ ಮಗ ಪರಮ ಲೋಭಿಯಾಗಿರ್ತಾನೆ, ಕಳ್ಳನ ಮಗ ಜ್ಞಾನಿಯಾಗಿರ್ತಾನೆ. ಹೇಗೆ ಇದೆಲ್ಲ? ಯಾಕೆ? ಅದರಲ್ಲಿ ಪ್ರಧಾನವಾದದ್ದು ಅದೇ ರೀತಿಯಾದ ಪ್ರಶ್ನೆ. ಒಬ್ಬ ಶ್ರೋತ್ರಿಯ ವೈದಿಕ ಇರ್ತಾನೆ, ಅವನ ಮಕ್ಕಳು ವೇದವನ್ನು ಒಪ್ಪಲ್ಲ. ಯಾಕೆ? ನಮಗೆ ಈಗ ಕಾಣುವ ಪರಿಸ್ಥಿತಿ ಏನು ಅಂತಂದ್ರೆ, ತಂದೆಯ ಮೇಲೆ ಏನೋ ಸಿಟ್ಟಿರುತ್ತೆ. ಅದಕ್ಕೆ ಅವರೇನು ಮಾಡ್ತಾರೆ, ತಂದೆ ಯಾವುದನ್ನು ಉಸಿರಾಡ್ತಾ ಇರ್ತಾನೆ, ಯಾವುದನ್ನು ಉತ್ಕಟವಾಗಿ ಪ್ರೀತಿಸಿರ್ತಾನೆ, ಅದರ ವಿರುದ್ಧ ಬಂಡಾಯ ಹೇಳ್ತಾರೆ. ಅವರಿಗೆ ಆ ವಿಷಯ ಮುಖ್ಯವೇ ಅಲ್ಲ. ಅವ್ರಿಗೆ ಮುಖ್ಯ ತಂದೆ ಸಿಟ್ಟು, ತಂದೆಯ ಮೇಲಿನ ಸಿಟ್ಟು. ಅದರಿಂದಾಗಿ ತಂದೆ ಯಾವುದನ್ನು ಉತ್ಕಟವಾಗಿ ಒಪ್ತಾನೆ ಅದರ ವಿರುದ್ಧ ಬಂಡಾಯ ಎದ್ದಿರ್ತಾರೆ. ಆ ವಿಷಯ ಸತ್ಯವೇ ಅಸತ್ಯವೇ ಬೇಕಾಗೇ ಇರಲ್ಲ. ತಂದೆಯನ್ನು ಉತ್ಕಟವಾಗಿ ಪ್ರೀತಿಸ್ತಾರೆ, ಅದರಿಂದಾಗಿ ತಂದೆ ಪ್ರೀತಿಸಿದ ವಿಷಯವನ್ನು ಉತ್ಕಟವಾಗಿ ಪ್ರೀತಿಸ್ತಾರೆ. ವಿಷಯ ಸತ್ಯವಾ ಮಿಥ್ಯಯ ವಿಮರ್ಶೆಯೋ ಮಾಡಿರಲ್ಲ. ಏನ್ ಮಾಡೋದು? ಇದೆಲ್ಲ ಪ್ರಾಬ್ಲಮ್. ಜಗತ್ತಿನಲ್ಲಿ ಯಾಕೆ ಹೀಗಾಗ್ತಾ ಇರುತ್ತೆ? ಈ ತರಹದ ಅನೇಕ ಪ್ರಶ್ನೆಗಳು ಅದರ ಪ್ರತಿನಿಧಿಯಾಗಿ ಇದು ಬರುತ್ತೆ. ಶಾಸ್ತ್ರ ಸಂಪನ್ನರ ಮನೆಯಲ್ಲಿ ಹುಟ್ಟಿ, ವೇದವನ್ನು ತಿಳಿದವರ ಮನೆಯಲ್ಲಿ ಹುಟ್ಟಿ ವಿದ್ಯೆಯನ್ನು ಬಿಡುತ್ತಾರೆ, ಯಾವುದೋ ಒಂದು ವೃತ್ತಿಯನ್ನು ಹಿಡ್ಕೋತಾರೆ. ಇದಕ್ಕೇನು ಕಾರಣ? ಉತ್ತರ ಬೇಕು. ನಾರದ ಚಾತುರ್ವರ್ಣ್ಯಂ ಪುರಾನ್ಯಸ್ತಂ ಸುವಿದ್ವತ್ಸು ದ್ವಿಜಾತಿಷು ತಸ್ಮಾದ್ವರ್ಣೈಃ ಸಂವಿಭಾಜ್ಯ ವೃತ್ತಿಸ್ಸಂಕರವರ್ಜಿತ.
ನಾರದರು ಹೇಳ್ತಾರೆ, ನೋಡಪ್ಪ, ಇದಕ್ಕೊಂದು ಉತ್ತರ ಕೊಡ್ಲಿಕ್ಕೆ ಸಾಧ್ಯ, ವೇದದ್ದಕ್ಕೆ ಮಾತ್ರ ಉತ್ತರ ಕೊಡ್ತೀನಿ, ಉಳಿದದ್ದಕ್ಕೆ ನೀವು ಊಹಿಸ್ಕೋಬೇಕು ಅಂತನ್ನುವ ಭಾವ ಇಲ್ಲಿ ಇದೆ. ಏನು? ಮೊದಲಿನ ಕಾಲದಲ್ಲಿ ಚಾತುರ್ವರ್ಣ್ಯ ಅನ್ನೋದು ಜ್ಞಾನಿಗಳಲ್ಲಿ ನೆಲೆಗೊಂಡಿತ್ತು. 4 ವರ್ಣದವರು ಜ್ಞಾನಿಗಳಾಗಿದ್ರು. ಚಾತುರ್ವರ್ಣ್ಯಂ ಪುರಾನ್ಯಸ್ತಂ ಸುವಿದ್ವತ್ಸು. ಅಲ್ಲದೆ ಚೆನ್ನಾಗಿ ತಿಳಿದ 3 ಜನರಲ್ಲಿ ಚಾತುರ್ವರ್ಣ್ಯ ಇತ್ತು. 3 ಜನರು ಯಾರು? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು. 3 ಜನರಿಗೂ ಉಪನಯನ ಉಂಟು, ಸಂಧ್ಯಾವಂದನೆ ಉಂಟು, ಯಾಗ ಯಜ್ಞಗಳುಂಟು, ಅಗ್ನಿಹೋತ್ರಗಳುಂಟು. ಇವತ್ತು ಅದು ಬ್ರಾಹ್ಮಣರಿಗೆ ಮಾತ್ರ ಅಂತ ಮಾಡಿಕೊಂಡಿದ್ದೇವೆ. ವಾಸ್ತವವಾಗಿ ಕ್ಷತ್ರಿಯರಿಗೂ ಇದೆ, ವೈಶ್ಯರಿಗೂ ಇದೆ. ಈ 3 ಜನರು ಚೆನ್ನಾಗಿ ತಿಳಿದವರಿದ್ದಾಗ ಶೂದ್ರನು ಜ್ಞಾನಿಯಾಗಿರ್ತಾನೆ. ಈ 3 ಜನರಲ್ಲಿ ಲೋಪ ಬಂತು ಅಂದ್ರೆ ಶೂದ್ರ ತಿದ್ದಬೇಕಾದ್ರೆ ಅವನು ಮೊದಲು ತಿಳ್ಕೊಂಡಿರ್ಬೇಕು. ಹೀಗಾಗಿ ಒಂದು ವ್ಯವಸ್ಥೆಯನ್ನು ಧಿಕ್ಕರಿಸೋದು ಆಯ್ತಪ್ಪ, ವ್ಯವಸ್ಥೆ 4 ವರ್ಣದವರದ್ದು ಇದೆ. 4 ವರ್ಣದವ್ರಿಗೂ ಒಂದು ವ್ಯವಸ್ಥೆ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇದರಲ್ಲಿ ಬ್ರಾಹ್ಮಣರು ಜ್ಞಾನಿಗಳಾಗಿರ್ಬೇಕು, ಉಳಿದವರಾಗಿರ್ಬಾರ್ದು ಅಂತಲ್ಲ. ಬ್ರಾಹ್ಮಣರು ದಾರಿ ತಪ್ಪಿದ್ರೆ ಕ್ಷತ್ರಿಯರು ತಿದ್ದಬೇಕು, ಕ್ಷತ್ರಿಯರು ದಾರಿ ತಪ್ಪಿದ್ರೆ ವೈಶ್ಯರು ತಿದ್ದಬೇಕು, ವೈಶ್ಯರು ದಾರಿ ತಪ್ಪಿದ್ರೆ ಶೂದ್ರರು ತಿದ್ದಬೇಕು. ಇದರ ವ್ಯವಸ್ಥೆ. ತಿದ್ದಬೇಕಾದ್ರೆ ಯಾವುದರಿಂದ ತಿದ್ದಬೇಕು? ಕೇಳಿಯೇ ತಾನೇ ತಿದ್ದಬೇಕು, ಜ್ಞಾನಿಗಳಾಗಿರಲೇಬೇಕು. ಯಾವಾಗ ಈ ರೀತಿಯಾದ ವ್ಯವಸ್ಥೆ ಮುರಿದು ಬೀಳುತ್ತೆ ಆವಾಗ ಮಕ್ಕಳು ತಂದೆಯ ವಿದ್ಯೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ. ಹೀಗಾಗಿ ವೈದಿಕರ ಮಕ್ಕಳು ಅವೈದಿಕರಾಗಲಿಕ್ಕೆ ಏನು ಕಾರಣ? ಅವನು ಕೇಳಿದ್ದದೆ ಮಾರ್ಕಂಡೇಯರು, ಶ್ರೋತ್ರಿಯಾಣಾಂ ಕುಲೇ ಜಾತಾಃ ವೇದಾರ್ಥ ವಿದಿತಾತ್ಮನಾಂ ಹಿತ್ವಾಕಸ್ಮಾತ್ರಯೀಂ ವಿದ್ಯಾಂ ವಾರ್ತಾಂ ವೃತ್ತಿಮುಪಾಶ್ರಿತಾಃ. ಒಳ್ಳೆ ಶಾಸ್ತ್ರ ಸಂಪನ್ನರ ಮಕ್ಕಳು, ವೇದಾರ್ಥವನ್ನು ತಿಳಿದವರ ಮಕ್ಕಳು ವೇದವನ್ನು ಬಿಟ್ಟು ಬೇರೆ ಯಾವುದೋ ವೃತ್ತಿಯನ್ನು ಯಾಕೆ ಅನುಸರಿಸ್ತಾರೆ ಅಂದರೆ, ಒಂದು ಕಾಲದಲ್ಲಿ ತಿಳಿದವರೇ ಇದ್ರು. ತಸ್ಮಾತ್ ವರ್ಣೈ ಸಂವಿಭಾಜ್ಯ ವೃತ್ತಿ ಸಂಕರವರ್ಜಿತ. ಆಮೇಲೆ ಜ್ಞಾನಿಗಳಲ್ಲದೆ ಹೋದಾಗ ನಾವು ವರ್ಣೈ ಸಂವಿಭಾಜ್ಯ ವೃತ್ತಿ, ಸ್ವಲ್ಪ ಮಟ್ಟದ ಲೋಪವನ್ನ ನಾವು ಸಹಿಸಬೇಕು. ಯಾಕಂದ್ರೆ ಬ್ರಾಹ್ಮಣರೆಲ್ಲರೂ ಕೂಡ ಜ್ಞಾನಿಗಳಾಗಿರ್ಬೇಕು ಅಂತ ಈಗ ಇಲ್ಲ, ಕ್ಷತ್ರಿಯರೆಲ್ಲರೂ ಆಳಬೇಕು ಅಂತ ಹೇಳಿ ಇಲ್ಲ, ವೈಶ್ಯರೆಲ್ಲರೂ ಕೂಡ ಹೀಗಿರಬೇಕು ಅಂತ ಇಲ್ಲ, ಶೂದ್ರರೆಲ್ಲರೂ ಹೀಗೆ ಇರಬೇಕು ಅಂತನೂ ಇಲ್ಲ. ಈಗ ಎಲ್ಲ ಬದಲಾಗಿದೆ. ಯಾವ ವೃತ್ತಿಯಲ್ಲಿ ಯಾರೂ ಇಲ್ಲ. ನಮ್ಮ ಜನ ನನ್ನ ಜನ ಕಷ್ಟಪಡ್ತಾ ಇದ್ದಾರೆ, ಅದರಿಂದಾಗಿ ಅಂತ ಹೇಳುವವರು ರೈತರ ಮುಖಂಡ ಇಲ್ಲಿ ಮನೆ ಮಾಡಿರ್ತಾನೆ, ಬೆಂಗಳೂರು ಜಯನಗರ 4th ಬ್ಲಾಕಲ್ಲಿ ಮನೆ ಮಾಡಿರ್ತಾನೆ, ಸೊಫೆಸ್ಟಿಕೇಟೆಡ್ ಆಗಿರ್ತಾನೆ. ಅವನಿಗೂ ರೈತ ಹೋರಾಟಕ್ಕೂ ಸಂಬಂಧವೇ ಇರಲ್ಲ, ಆದ್ರೆ ಅವನು ರೈತರ ಮುಖಂಡ ಆಗಿರ್ತಾನೆ. ಹಾಗೆ ನೀವು ಬೇಕಷ್ಟು ಉದಾಹರಣೆಗಳಿದೆ. ಅದರಿಂದಾಗಿ ಪ್ರಾಮಾಣಿಕತೆಯನ್ನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅಂದ್ರೆ ಅದರ ಬಗೆಗಿನ ಆಳವಾದ ಅರಿವು ಇಲ್ಲ. ಯಾವುದರ ಬಗೆಗಿನ ಆಳವಾದ ಅರಿವೂ ಇರೋದಿಲ್ಲ. ಈ ತರಹ ಕಲುಷಿತವಾಗಿರುತ್ತೆ. ಒಂದು ಸ್ಥೂಲವಾದ ವಿವೇಚನೆ ಅಷ್ಟೇ ಇದು. ಧರ್ಮಶಾಸ್ತ್ರಗಳಾಗಲಿ
ಒಂದು ಇದಾಗಲಿ, ಒಂದು ಸ್ಥೂಲವಾದ ವಿವೇಚನೆ. ಇವಾಗ ಮನಃಶಾಸ್ತ್ರವೂ ಅಷ್ಟೇ ಒಂದು ಸ್ಥೂಲ, ಇದು ಹೀಗೆ ಅಂತ. ಆದರೆ ಹಾಗೇ ಇರಬೇಕು ಅಂತಿಲ್ಲ. ಒಂದು ಜೀನ್ಸು ಇದು ಹೀಗೆ ಅಂತ, ಹಾಗೇ ಇರಬೇಕು ಅಂತಿಲ್ಲ, ಅದೇ ಪ್ರವೃತ್ತ ಆಗಬೇಕು ಅಂತಿಲ್ಲ ಅವರಲ್ಲಿ. ಇದು ಇದರ ವಾಸ್ತವ ಅಂತ. ಇದು ನಮಗೆ ಇವತ್ತು ಜ್ವಲಂತ ಸಮಸ್ಯೆ. ವೇದವನ್ನ ಒಪ್ಪಿ ಶ್ರೋತ್ರಿಯರಾದವರ ಮನೆಯಲ್ಲಿ ಅವೈದಿಕರು ಹುಟ್ಟುತ್ತಾರೆ. ಯಾಕೆ ಇದನ್ನ ಬಿಡ್ತಾರೆ ವೇದವನ್ನ? ಇದಕ್ಕೆ ಉತ್ತರವನ್ನ ನಾರದರು ಕೊಟ್ಟಿದ್ದಾರೆ. ಈ ಮಾತಿನ ಹಿಂದೆ ನೀವು ಆಚಾರ್ಯರ ಬಳಿಗೆ ಹೋಗಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡುತ್ತಾರೆ. ವಿಶೇಷತಃ ಗೀತಾ ತಾತ್ಪರ್ಯದಲ್ಲಿ ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ. ಆಚಾರ್ಯರೇ ಮೊದಲು ಹೇಳಿದ್ದು, ಬ್ರಾಹ್ಮಣ್ಯ ಮೊದಲಾದವುಗಳು ಸ್ವಭಾವದಲ್ಲಿ ಒಂದಿರುತ್ತೆ, ಹೊರಗಡೆಯ ಜಾತಿ ಒಂದಿರುತ್ತೆ. ಈ ಹೊರಗಡೆಯ ಜಾತಿಗೂ ಆ ಒಳಗಡೆಯ ಒಂದು ಸ್ವಭಾವಕ್ಕೂ ಸಂಬಂಧ ಇರಬೇಕು ಅಂತ ಇಲ್ಲ. ನಾವು ಆ ಸಂಬಂಧವನ್ನ ಕಲ್ಪನೆ ಮಾಡ್ಕೊಂಡು ಗಲಾಟೆ ಮಾಡ್ತಾ ಇರೋದು. ಅದರಿಂದಾಗಿ ನೀವೇನು ನೋಡಬೇಕು? ಅಂತಿಮವಾಗಿ ಗುಣವನ್ನೇ ನೋಡಬೇಕು. ಗುಣ ಹೇಗೆ ನೋಡೋದು? ಹತ್ತಿರವೇ ಬರದೆ ಅವರ ಗುಣವನ್ನು ಗಮನಿಸಿ ಗುಣಕ್ಕೆ ತಕ್ಕ ಹಾಗೆ ಅವರನ್ನು ಗೌರವಿಸೋದು ಯಾವಾಗ? ಭಾಗವತಾದಿಗಳಲ್ಲಿಯೂ ಇದಿದೆ. ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಅಂತ ಭಾಗವತ 7ನೇ ಸ್ಕಂಧ. ಒಳ್ಳೆಯ ಗುಣಗಳಿಂದ ಕೂಡಿದ ಬ್ರಾಹ್ಮಣ, ಆದರೆ ದೇವರಲ್ಲಿ ಭಕ್ತಿ ಇಲ್ಲ. ಚಂಡಾಲ, ದೇವರಲ್ಲಿ ಭಕ್ತಿ ಇದೆ. ಯಾರನ್ನ ಒಪ್ಪಬೇಕು? ದೇವರಲ್ಲಿ ಯಾರಿಗೆ ಭಕ್ತಿ ಇದೆಯೋ ಅವರನ್ನ. ಈ ತರಹದ ಬೋಲ್ಡ್ ಸ್ಟೇಟ್ಮೆಂಟ್ಗಳುಂಟು. ಹೀಗಾಗಿ ಕ್ರಾಂತಿ ಅನ್ನೋದು ಇವ್ರ ಭ್ರಾಂತಿ. ವೇದವ್ಯಾಸರಲ್ಲಿ ಇಲ್ಲದೆ ಇರೋದೇ? ಮಹಾಭಾರತದಲ್ಲಿ ಇಲ್ಲದೆ ಇರೋದಾ? ಆಚಾರ್ಯರು ಹೇಳದೇ ಇರೋದಾ? ಮಧ್ವಾಚಾರ್ಯರನ್ನ ಇವತ್ತು ತಪ್ಪಾಗಿ ಜನರ ಮುಂದೆ ಇಟ್ಟಿರಬಹುದು. ಅದು ವಾಸ್ತವವಾ? ನಾವು ನೇರವಾಗಿ ಆಚಾರ್ಯರನ್ನ ನೋಡಬೇಕಲ್ಲ. ಆಚಾರ್ಯರು ಸಮಾಜದ ಜೊತೆಗೆ ಯಾವ ರೀತಿ ಅಧ್ಯಾತ್ಮವನ್ನು ಬೆಸೆಯಬೇಕು ಅಂತ ನಿರೂಪಣೆ ಮಾಡಿರೋದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಗೀತಾ ಭಾಷ್ಯ ಗೀತಾ ತಾತ್ಪರ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ. ನಾವು ಅದನ್ನು ಅಧ್ಯಯನ ಮಾಡಬೇಕು. ಉಳಿದದ್ದನ್ನು ಮಾಡಬಾರದು ಅಂತಲ್ಲ, ಜನರ ಮುಂದೆ ಕೊಡಬೇಕಾದ್ರೆ ಇದರ ಐಡಿಯಾ ಇರಬೇಕು. ಇದು ಇಷ್ಟು. ಹಾಗಾಗಿ ವರ್ಣದಿಂದಲೇ ವೃತ್ತಿಯನ್ನ ಮುಂದೆ ಇಡಬೇಕು. ಸ್ಥೂಲವಾದ ವರ್ಣ, ಹೊರಗಡೆಯ ವರ್ಣ. ತಸ್ಮಾತ್ ವರ್ಣೈ ಸಂವಿಭಾಜ್ಯ ವೃತ್ತಿ ಸಂಕರವರ್ಜಿತ. ಅದರಲ್ಲಿ ಯಾರು ಜ್ಞಾನಿ, ಅದರಲ್ಲಿ ಯಾರು ಒಳಗಡೆಯ ಗುಣಗಳಿಂದ ಗ್ರೇಟ್ ಆಗಿರ್ತಾನೆ, ಅವನನ್ನ ಸ್ವೀಕಾರ ಮಾಡಬೇಕು. ಗುಣಕ್ಕೆ ತಕ್ಕ ಹಾಗೆ ಪೂಜಿಸಬೇಕು. ಇದು ವಾಸ್ತವ. ಯೇ ಚಾನ್ಯೇ ಶ್ರೋತ್ರಿಯಾ ಜಾತಾಃ ಸಂಸ್ಕೃತಾಃ ಪುತ್ರಗರ್ನುಭಿಃ ಅಸಂಸ್ಕೃತಾ ಶ್ರೋತ್ರಿಯಜಾಃ ಸಂಸ್ಕೃತಾ ಜ್ಞಾನಿಜಾಃ ಕಥಂ. ಇನ್ನೊಂದು ಪ್ರಶ್ನೆ ಅಂತಾರೆ ಮಾರ್ಕಂಡೇಯರು. ಬಹಳ ವಿಚಿತ್ರವಾದ ಪ್ರಶ್ನೆಗಳು. ಈ ಅಧ್ಯಾಯ ಮುಗಿಯುತ್ತೋ ಇಲ್ವೋ ಅಂತ ಡೌಟ್ ಆಗ್ಬಿಟ್ಟಿದೆ ನನಗೆ. ಇರೋದು ಕೆಲವೇ, ಇನ್ನು ಶ್ಲೋಕ ನೋಡಿ 130ರಲ್ಲಿ ಇದ್ದೀವಿ.
ಮುಗಿಯೋದು 141ರಲ್ಲಿ. ಆದರೆ ಇದನ್ನು ಏನೇನೆಲ್ಲ ಹೇಳೋದು, ಎಷ್ಟು ಅಂತ ವಿವರಿಸೋದು, ಅಷ್ಟು ವಿವರಣೆಗೆ ಬೇಕು, ಹಾಗಿದೆ ಪರಿಸ್ಥಿತಿ. ಆದರೂ ಹೇಳ್ತೇನೆ. ಏಚಾನ್ಯೇ ಶ್ರೋತ್ರಿಯ ಜಾತಾಹ. ನೋಡಿ, ವೈದಿಕ ಸಂಸ್ಕಾರ ಅಂತನ್ನೋದು ತಾಯಿ ಹೊಟ್ಟೆಯಲ್ಲಿದ್ದಾಗಿಂದ ಶುರು ಆಗುತ್ತೆ. ಒಂದು ಮಗು ವೈದಿಕ ಸಂಸ್ಕಾರವನ್ನು ಪಡೆಯೋದು ಹೊಟ್ಟೆಯಲ್ಲಿದ್ದಾಗ. ವಾಸ್ತವವಾಗಿ ಮದುವೆಯಿಂದ ಶುರು ಆಗುತ್ತದೆ. ಯಾಕೆಂದ್ರೆ ಮದುವೆಯಲ್ಲಿ ಅವಳು ಮತ್ತೆ ಅವನು ಇಬ್ಬರೂ ಕೂಡ ಒಂದು ಆಣೆಯನ್ನು ತಗೊಳ್ಬೇಕು, ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಬೇಕು. ಕ್ರಿಶ್ಚಿಯನ್ರು ಅದನ್ನೇ ಹೇಳ್ತಾರೆ, ನಿಮ್ಮಲ್ಲಿ ಒಂದು ಪ್ಲಜ್ಜೆ ಇಲ್ಲ, ಒಂದು ಪ್ರತಿಜ್ಞಾವಿಧಿಯೇ ಇಲ್ಲ ಅಂತಾರೆ. ಅಯ್ಯೋ, ಅದು ಅಲ್ಲಿಲ್ಲ ಅಂತಲ್ಲ, ಅಲ್ಲಿದೆ. ಅದ್ರ ಪುರೋಹಿತರೇ ಹೇಳ್ತಾರೆ ಇವತ್ತು. ಅವ್ರಿಗೂ ಪುರೋಹಿತರಿಗೂ ಗೊತ್ತಿರಲ್ಲ, ಉದ್ದಕ್ಕೆ ಮಂತ್ರ ಹೇಳ್ಕೊಂಡು ಹೋಗ್ತಾರೆ. ಅವ್ರ ತಲೆನಲ್ಲಿ ಅದೇನು ಓಡ್ತಾ ಇರುತ್ತೋ ದೇವ್ರಿಗೆ ಗೊತ್ತು. ಏನು ಮಂತ್ರ? ಅದರಲ್ಲಿ ನಾವಿಬ್ಬರು ಕೂಡೋಣ, ಒಳ್ಳೆಯ ಮಕ್ಕಳನ್ನು ಹುಟ್ಟಿಸೋಣ ಅಂತಿರತ್ತೆ. ಅಲ್ಲಿ ಬಂದ ಅತಿಥಿಗಳಿಗೆ ಇಬ್ರು ಸೇರಿ ಬಂದ ಅತಿಥಿಗಳಿಗೆ ಸತ್ಕಾರಾದಿಗಳನ್ನ ಮಾಡೋಣ ಅಂತ ಇಬ್ರದು ಟೇಕಿಂಗ್ ಓತ್ ಅಂತ ಏನು ಹೇಳ್ತಾರೆ, ಪ್ರತಿಜ್ಞಾ ಸ್ವೀಕಾರ ಅದಿರತ್ತೆ. ನಮಗೆ ಇವತ್ತು ಬೇಕಾದದ್ದು ಆ ಸಂಸ್ಕಾರಗಳ ಮಂತ್ರದ ಅರ್ಥ. ನಾಮಕರಣ ಮಾಡ್ಬೇಕಾದ್ರೆ ಏನೇನು ಮಾಡ್ತಾರೆ, ಆ ಏನು ಪ್ರತಿಜ್ಞೆಯನ್ನು ತಗೊಳ್ತಾರೆ, ಇವುಗಳೆಲ್ಲ ಬೇಕಾಗಿರೋದು. ಏಚಾನ್ಯೇ ಶ್ರೋತ್ರಿಯ ಜಾತಾಹ, ಅವ್ರಿಗೆಲ್ಲ ಸಂಸ್ಕಾರ ಆಗಿರುತ್ತೆ. ಅಸಂಸ್ಕೃತ ಶ್ರೋತ್ರಿಯ ಜಾಹ, ಸಂಸ್ಕೃತ ಜ್ಞಾನಿಜಾಃ ಕಥಂ. ಇನ್ನು ಯಾರು ವೇದದ ಬಗ್ಗೆ ಒಲವು ತೋರಿಸ್ತಾರೆ ಅವ್ರಿಗೆ ಸಂಸ್ಕಾರ ಆಗಿರಲ್ಲ. ನೀವು ಹೆಂಗೆ ಸ್ವೀಕಾರ ಮಾಡ್ತೀರಾ ಅವ್ರನ್ನ? ಅದು ಹೇಗೆ? ಈಗ ಒಬ್ಬನಿಗೆ ವೈದಿಕ ಸಂಸ್ಕಾರ ಆಗಿರಲ್ಲ, ಆದರೆ ಅವನಿಗೆ ವೇದದ ಬಗ್ಗೆ ಸೆಳೆತ ಇರುತ್ತೆ. ಒಬ್ಬನಿಗೆ ವೈದಿಕ ಸಂಸ್ಕಾರ ಆಗಿರುತ್ತೆ, ಅವನಿಗೆ ವೇದದ ಬಗ್ಗೆ ಸೆಳೆತ ಇರಲ್ಲ. ಅದು ಬಿಡಿ, ಅವನದೇನೋ ಕರ್ಮ. ಇದು ಹೇಗೆ? ಅಸಂಸ್ಕಾರೋ ವೈದಿಕಶ್ಚ ಸಾಮಾನ್ಯ ಅಶ್ರೋತ್ರಿಯಾತ್ಮಜ ಶುದ್ಧಾನ್ವಯ ಶ್ರೋತ್ರಿಯಸ್ತು ಸುವಿದ್ವದ್ಭಿ ಸಮೋನ್ಯಥಾ. ನೋಡಿ, ಅವರೆಂಥ ಸ್ಟೇಟ್ಮೆಂಟ್ ನಾರದರದ್ದು. ಎಷ್ಟು ಅಂತ ಅಂಡರ್ಲೈನ್ ಮಾಡೋದು, ನೀವೇ ಮಾಡ್ಕೊಳ್ರಪ್ಪ. ಇದನ್ನು ಕೇಳಿ ಪ್ರತಿ ಸರ್ತಿ ಹೇಳಲಿಕ್ಕಾಗಲ್ಲ. ಮಹಾಭಾರತದ ಪ್ರತಿಯೊಂದು ಮಾತು ಹಾಗೇ ಇದೆ. ವೈದಿಕ ಸಂಸ್ಕಾರ ಒಬ್ಬನಿಗಿರಲ್ಲ, ಆದರೆ ವೇದದ ಬಗ್ಗೆ ಸೆಳೆತ ಇರುತ್ತೆ. ಅವನಿಗೇನೇ ಗೌರವ ಕೊಡಬೇಕು. ಯಾಕೆ ಅಂದ್ರೆ ಆ ಸಂಸ್ಕಾರ ಇಲ್ಲದೆಯೂ ವೇದದ ಬಗ್ಗೆ ಸೆಳೆತ ಇದೆಯಲ್ಲ, ಭಕ್ತಿ ಇದೆಯಲ್ಲ, ಅದರ ಬಗೆಗಿನ ಗೌರವ ಇದೆಯಲ್ಲ, ಏನು ಅವನಿಗಲ್ವಾ ಗೌರವ ಕೊಡಬೇಕಾದ್ದು? ಸಂಸ್ಕಾರ ಆಗಿದೆ, ವೇದದ ಬಗ್ಗೆ ಗೌರವ ಇಲ್ಲ. ವೇದವನ್ನ ಅಧ್ಯಯನ ಮಾಡಬೇಕು ಅಂತ ಇಲ್ಲ, ಅವನು ಗೌರವ ಕೊಡಬೇಕಾ? ಸಾಮಾಜಿಕವಾದ ಒಂದು ಗೌರವವನ್ನು ಕೊಡಬೇಕು. ಕುಲದ ಹಿರಿಯರಾದಾಗ ನಮಸ್ಕಾರ ಮಾಡಬೇಕು. ಆದರೆ ಗೌರವಿಸಬೇಕಾದದ್ದು ಯಾರನ್ನ? ವೈದಿಕ ಸಂಸ್ಕಾರ ಇಲ್ಲದೆಯೂ ವೇದದ ಬಗ್ಗೆ ಸೆಳೆತ ಇದೆ. ವೇದದ ಸೆಳೆತಕ್ಕೆ ಒಳಗಾಗಿ ಬರುವವ 100 ಅಡ್ಡಿಗಳನ್ನು ದಾಟಬೇಕು. ಅವ್ರ ಮನೆಯಲ್ಲಿ ಆ ಸಂಸ್ಕಾರ ಇರಲ್ಲ. ಅಯ್ಯೋ ಯಾಕೆ ಹೋಗ್ತೀಯೋ ಅಂತ ಕೇಳ್ತಾರೆ. ಆಮೇಲೆ ಅವರೆಲ್ಲ ಹೇಳ್ತಾರೆ, ಅವರೆಲ್ಲ ಬ್ರಾಹ್ಮಣರು ಸರಿ ಇಲ್ವೋ, ಹೋಗ್ಬೇಡ ಮಾರಾಯ,
ಅಂತಾರೆ. ಇವನ್ಗೆ ಹೋದವನಿಗೂ ಸರಿಯಾದ ಜ್ಞಾನಿಗಳು ಸಿಗಬೇಕು. ಅವ್ರಿಗಿದೆಲ್ಲ ಅರ್ಥ ಆಗಿರ್ಬೇಕು, ಇದು ಹೀಗೆ ಅಂತ. ಅವನಿಗೇನು ಹೇಳಬೇಕು, ಏನು ಹೇಳಬಾರದು, ಫಸ್ಟು ಏನು ಹೇಳಬೇಕು ಅದೆಲ್ಲ ಗೊತ್ತಿರಬೇಕು. ಅವನಿಗೆ ಯೋಗ್ಯವಾದ ಮಹಾಭಾರತಾದಿಗಳನ್ನು ಹೇಳಬೇಕು. ಇವ್ರಿಗೆ ದೊಡ್ಡ ಜಿಜ್ಞಾಸೆ ಬಂದ್ಬಿಡುತ್ತೆ. ಈ ಥರದ್ದೆಲ್ಲ ಓದೇ ಇರಲ್ಲ. ಅವರು ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ? ಈ ಥರದ್ದು ಓದಿರೋರನ್ನ ಹೆಂಗೆ ಹುಡ್ಕೊಂಡು ಹೋಗೋದು ಅಲ್ವಾ? ಅದನ್ನ ದಾಟಿ ಅವನು ವೇದದಲ್ಲಿಯೇ ಶ್ರದ್ಧೆ ಇಟ್ಕೊಂಡು ಏನೋ ಹೇಳಿದಾರಪ್ಪ ಅಂತ ಬರ್ತಾನಲ್ಲ, ಅವನು ಗೌರವ ಕೊಡಬೇಕು. ಶುದ್ಧಾನ್ವಯ ಶ್ರೋತ್ರಿಯಸ್ತು ಸುವಿದ್ಬದ್ಭಿ ಸಮಃ. ಯಾರು ವೈದಿಕ ಸಂಸ್ಕಾರ ಇಲ್ಲದೆಯೂ ವೇದದ ಬಗ್ಗೆ ಸೆಳೆತ ಇರುತ್ತಲ್ಲ, ಅವನಿಗೆ ನೀವು ಗೌರವ ಕೊಡಲೇಬೇಕು. ಯಾಕೆ ಅಂತಂದ್ರೆ ಆ ಒಂದು ಫೋರ್ಸು ಅವನ ಒಳಗಡೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನ ಬೆಂಗಳೂರಿನ ಬ್ರಹ್ಮಣಸ್ಪತಿಗಳು ಇವತ್ತು ಧರ್ಮಶಾಸ್ತ್ರದ ಬಗ್ಗೆ ಬಹಳ ಮಾತಾಡ್ತಾರಲ್ಲ, ಅವರೆಲ್ಲ ಓದಿರ್ತಾರೋ ಇಲ್ವೋ ಇದನ್ನ. ಶ್ವೇತಾಳ ಪ್ರಶ್ನೆ, ಸ್ತ್ರೀಯರಿಗೂ ಇದು ಅಪ್ಲೈ ಆಗತ್ತಾ ಅಂತ. ಅಯ್ಯೋ, ಅದು ಬ್ರಾಹ್ಮಣ ಸ್ತ್ರೀಯರಿಗೆ ಅಧ್ಯಯನ ವಿಹಿತವೇ ಆಗಿದೆ. ಓದ್ಲಿಲ್ಲ ಅಂದ್ರೆ ನಾವೇನ್ ಮಾಡೋಣ, ಅಥವಾ ಓದಿಸ್ಲಿಲ್ಲ ಅಂದ್ರೆ ನಾವೇನ್ ಮಾಡೋಣ? ಇಲ್ಲಿ ವೈದಿಕ ಸಂಸ್ಕಾರ ಇರದವರಿಗೇನೆ ಆಗತ್ತೆ. ವೈದಿಕ ಸಂಸ್ಕಾರ ಇರದೇನೆ ವೇದವನ್ನು ಒಪ್ಪುವವರಿಗಾಗತ್ತೆ ಅಂದ್ರೆ ವೈದಿಕ ಸಂಸ್ಕಾರ ಇದ್ದು ವೇದವನ್ನು ಒಪ್ಪುವವರಿಗಾಗಲ್ವಾ? ಬಹಳ ಡೈವರ್ಟ್ ಆಗಿದೆ ಸಮಾಜ. ನಾವು ಎಲ್ಲಿಂದ ತರಬೇಕು ಅಂತ ಗೊತ್ತಾಗಲ್ಲ. ಇವತ್ತು ಸ್ವಾಮಿಗಳೊಂದು ಏನು ಸ್ತ್ರೀ ಸಮ್ಮೇಳನವ ಏನು ಮಾಡ್ತಾರೆ, ಅದನ್ನ ಸ್ತ್ರೀಯರ ಬಗ್ಗೆ ಸಂಸ್ಕಾರ. ಅವರಿಗೆ ಹೆಣ್ಣು ಮಕ್ಕಳಿಗೆ ಏನು ಸಂಸ್ಕಾರ ಕೊಡಬೇಕು, ಉದ್ದ ಕುಂಕುಮ ಹಚ್ಬೇಕು, ಕಚ್ಚೆ ಹಾಕ್ಬೇಕು ಅಂತ ಶುರು ಮಾಡ್ತಾರೆ ವಿನಃ ತತ್ವವನ್ನು ತಿಳಿಸ್ಬೇಕು ಅಂತ ಒಬ್ರು ಮಾತಾಡಲ್ಲಪ್ಪ. ನಗಬೇಕೋ ಅಳಬೇಕೋ ದೇವರಿಗೆ ಗೊತ್ತು. ಕಚ್ಚೆ ಸೀರೆ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ, ಉದ್ದ ಕುಂಕುಮ ಹಚ್ಚಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ತತ್ವ ತಿಳಿಸ್ರಪ್ಪ. ನೀವು ಗಟ್ಟಿಯಾಗೋದು ಅಲ್ಲಿ. ಉದ್ದ ಕುಂಕುಮ, ಕಚ್ಚೆ ಸೀರೆ ಅವೆಲ್ಲ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದೇ ಮುಖ್ಯ ಅಲ್ಲ. ಹೊರಗಡೆಯ ವೇಷದಿಂದ ನಾವು ವೈದಿಕರಾಗೋದು ಬೇಕಿಲ್ಲ, ಒಳಗಡೆಯಿಂದ ವೈದಿಕರಾಗಬೇಕು. ಒಳಗಡೆಯಿಂದ ವೈದಿಕರಾಗಬೇಕಾದ್ರೆ ಮಹಾಭಾರತದ ಆ ಮಹಿಳಾ ಗೋಷ್ಠಿ ಸಂಗತಿಯನ್ನ ಚಿಂತಿಸಬೇಕು. ಅದರಿಂದಾಗಿ ಈ ಪ್ರಶ್ನೆ ಎಷ್ಟು ಉಜ್ವಲವಾಗಿದೆ ಅಂತಂದ್ರೆ, ವೈದಿಕ ಸಂಸ್ಕಾರ ಇರಲ್ಲ. ಎಲ್ಲರೂ ಇವತ್ತಿನ ಕಾಲದಲ್ಲಿ ವೈದಿಕ ಸಂಸ್ಕಾರ ಹೆಚ್ಚಿನವ್ರಿಗಿರಲ್ಲ. ಆಶ್ಚರ್ಯ ಆಗಬಹುದು ನಿಮಗೆ. ವೈದಿಕ ಸಂಸ್ಕಾರ ಬ್ರಾಹ್ಮಣರಿಗೂ ಇರಲ್ಲ. ಅಂದ್ರೆ ವೇದದಲ್ಲಿ ಹೇಳಿದಂತ ಬ್ರಾಹ್ಮಣ ಸಂಸ್ಕಾರಗಳು. ಉಪನಿಷದ್ ವ್ರತ ನಮ್ಗೆ ಯಾರಿಗೂ ಆಗಿಲ್ಲ ರೀ. ಮಹಾವ್ರತ ನಮ್ಗಾಗಿಲ್ಲಪ್ಪ, ನಮಗಾಗಿಲ್ಲ, ನನಗಲ್ಲ. ಇವತ್ತು ಯಾರ್ಯಾರು ವೈದಿಕರು ಅಂತ ಇದ್ದಾರೆ ಅವ್ರಿಗೆ ಯಾರಿಗೂ ಆಗಿಲ್ಲ. ಉಪನಿಷದ್ ವ್ರತ ಆಗಿರಲ್ಲ, ಯಾರಿಗೂ ಆಗಿರಲ್ಲ. ನಾವು ಅವ್ರಿಗಾಗಿಲ್ಲ, ಅದನ್ನ ವೇದಕ್ಕೆ ಅರ್ಹತೆ ಇಲ್ಲ ಅಂತ ಯಾರನ್ನ ಹೇಳೋದು? ನಮ್ಮ ಕೈಲಿ ಏನಾದ್ರು ಗುತ್ತಿಗೆ ಕೊಟ್ಟಿದಾರಾ? ಬಹಳ ಮಡಿವಂತರಿಗೆ ನರಕದ ಗುತ್ತಿಗೆ ಕೊಟ್ಟಿದ್ದಾನೆ ಅಂತ ಕಾಣುತ್ತೆ ದೇವರು. ಇವಾಗ ಅವ್ರು ಮಾತೆತ್ತಿದ್ರೆ ಹೀಗೆ ಮಾಡಿದ್ರೆ ನರಕ ಆಗತ್ತೆ, ಹೀಗಿಲ್ದೆ ಹೋದ್ರೆ ನರಕ ಆಗತ್ತೆ. ನನಗೆ ಇವರು ನರಕದ
ಏನು ಕಾಂಟ್ರಾಕ್ಟರ್ ಸಾಯಿರು ಅಂತ ಅನ್ನಿಸ್ಬಿಡುತ್ತೆ. ಒಳ್ಳೆ ನೋಡಿ ಬಂದವರು ಹಾಗೆ ಬೆಳಗ್ಗೆ ಬೇಗ ಹೇಳದೆ ಹೋದ್ರೆ ಕತ್ತೆ ಜನ್ಮ ಬರುತ್ತೆ, ಶಿವರಾತ್ರಿಯಲ್ಲಿ ಶಿವನನ್ನು ನೋಡದೆ ಹೋದ್ರೆ ಕತ್ತೆ ಜನ್ಮ ಬರುತ್ತೆ. ಅದರ ಅಭಿಪ್ರಾಯ ನೋಡಿ ಅಂತ ಇರುತ್ತಷ್ಟೇ, ಕತ್ತೆ ಜನ್ಮ ಬರುತ್ತೆ ಅಂತಲ್ಲ. ಯಾಕಂದ್ರೆ ಏನ್ ಮಾಡಿದ್ರು ಪಾಪ ಹಾಗೆ ಆಗತ್ತೆ. ಪಾಪ ಇಲ್ಲದೆ ಆಚಾರ್ಯರು ಹೇಳ್ತಾರಲ್ಲ, ಪೂರ್ತಿಯಾಗಿ ವೇದದಲ್ಲೇ ಹೇಳಿದ ಕರ್ಮ ಮಾಡ್ತಾ ಇದ್ರೂ ಕೂಡ 10 ಜನ್ಮಕ್ಕಾಗುವಷ್ಟು ಕರ್ಮಗಳನ್ನ ಮಾಡಿಯೇ ಇರ್ತಾನೆ ಅಂತ. ಅದರಿಂದಾಗಿ ದೇವರ ಬಗ್ಗೆ ಭಕ್ತಿ, ಮಹಾಭಾರತಾದಿ ಶಾಸ್ತ್ರದ ಅಧ್ಯಯನ ಎರಡೇ ನಮಗಿರೋ ದಾರಿ. ಅದು ಬಿಟ್ಟು ಇನ್ನೇನಿದೆ? ಅದಕ್ಕೆ ನಾವೇನ್ ಮಾಡಬೇಕು? ದೇವರಲ್ಲಿ ಭಾರ ಹಾಕಬೇಕು. ಇದು ದೇವರ ಸರ್ವಕರ್ತೃತ್ವವನ್ನು ಹೇಳ್ತಾರಲ್ಲ, ಅವರು ಇದನ್ನ ಪೂರ್ತಿಯಾಗಿ ಒಪ್ಕೊಂಡಿದಾರ ಅಂತ ನೋಡಿದ್ರೆ ಇಲ್ಲ ಅಂತ ಉತ್ತರ ಬರುತ್ತೆ. ನಾವು ದೇವರಲ್ಲಿ ಭಾರ ಹಾಕಿ ನಾವು ಅಧ್ಯಯನ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅದಕ್ಕೆ ಅವನು ಕೇಳಿದ ಪ್ರಶ್ನೆ ಎಷ್ಟು ರಿಲೆವೆಂಟು. ಮಾರ್ಕಂಡೇಯರು ವೈದಿಕ ಸಂಸ್ಕಾರವಿಲ್ಲದೆ ವೇದವನ್ನು ಪ್ರೀತಿಸುವವ, ವೈದಿಕ ಸಂಸ್ಕಾರ ಇದ್ದು ವೇದದ ಬಗ್ಗೆ ಉದಾಸೀನ ಆಗಿರುವವ. ಯಾರನ್ನು ಗೌರವಿಸಬೇಕು? ವೈದಿಕ ಸಂಸ್ಕಾರ ಇಲ್ಲದಿದ್ದರೂ ಕೂಡ ವೇದದ ಬಗ್ಗೆ ಯಾರಿಗೆ ಕಾಳಜಿ ಇದೆ, ಯಾರಿಗೆ ಪ್ರೀತಿ ಇದೆ, ಯಾರಿಗೆ ತಿಳ್ಕೊಳ್ಬೇಕು ಅನ್ನುವ ಜಿಜ್ಞಾಸೆ ಇದೆ, ಕುತೂಹಲ ಇದೆ, ಅದು ಸೌಜನ್ಯದಲ್ಲಿ ಇರುತ್ತೆ, ಅವರನ್ನ ಒಪ್ಕೋಬೇಕು. ಅನಧೀಯಾನಧೀಯಾನ್ಶ್ಚ ವೇದ ಸಂಸ್ಕಾರ ವರ್ಜಿತಾ ತಸ್ಮಾತ್ತೇ ವೇದ ವಿದ್ಯಾಪಿ ವಿಪ್ರಾಶ್ರುತಿ ನಿಕಾರಿಣ. ವೇದ ಸಂಸ್ಕಾರ ಇಲ್ಲದೆ ಅಧ್ಯಯನ ಮಾಡುವವರು, ವೇದ ಸಂಸ್ಕಾರ ಇದ್ದು ಅಧ್ಯಯನ ಮಾಡುವವರು ಇಬ್ರು ಸಮವೇ. ವೇದ ಸಂಸ್ಕಾರ ಇದ್ದು ಅಧ್ಯಯನ ಮಾಡುವವರ ಹತ್ತಿರ ವೇದ ಸಂಸ್ಕಾರ ಇಲ್ಲದೆ ಅಧ್ಯಯನ ಮಾಡುವವರು ಬರಬೇಕು, ಅಷ್ಟೇ ದಾರಿ ಇರೋದು. ಆದರೆ ವೇದ ವಿಜ್ಞಾಪಿ ಶ್ರುತಿ ನಿಕಾರಿಣ, ವೇದದ ಅಧಿಕಾರ ಇರುವ ಜ್ಞಾನಿಗಳು ಕೂಡ ವೇದವನ್ನ ಒಪ್ಪದ ಮಟ್ಟಕ್ಕೆ ಬಂದಿರುತ್ತಾರೆ. ಏನ್ ಮಾಡ್ತೀರಪ್ಪ? ಈಗ ವೇದ ಅಧಿಕಾರ ಅವ್ರಿಗಿಲ್ಲ, ಇವ್ರಿಗಿಲ್ಲ, ಅವ್ರಿಗಿಲ್ಲ, ಇವ್ರಿಗಿಲ್ಲ ಅಂತ ನಾವು ತೋರಿಸ್ತಾ ಇದ್ದೀವಿ. ಹೌದಾ? ಒಂದು ವೇದ ಮಂತ್ರದ ಅರ್ಥವನ್ನ ನಿರರ್ಗಳವಾಗಿ ಹೇಳಿ ಅಂದ್ರೆ ಏನು ಹೇಳೋದು? ವೇದದ ಸೂಕ್ತದ ಅರ್ಥವನ್ನ ಹೇಳಿ ಅಂತಂದ್ರೆ ಬಹಳ ಜನ ತಥಾಕಥಿತ ವೈದಿಕರಿಗಾಗಲ್ಲ. ಅದರಿಂದ ಮಹಾಭಾರತ ಹೇಳುವ ಸಮಾಧಾನ ಜನರನ್ನ ಬೆಸೆಯುವಂಥದ್ದು. ಇವತ್ತು ಜನರು ಚಲ್ಲಾಪಿಲ್ಲಿ ಆಗೋಗಿದ್ದಾರೆ. ಅವ್ರಿಗೇನೇನೋ ಭ್ರಮೆಗಳು. ನಮ್ಮನ್ನು ನೋಡಿದ್ರೆ ಸಾವಿರಾರು ವರ್ಷಗಳಿಂದ ನಮ್ಮನ್ನು ತುಳಿದವರು, ಸಾವಿರಾರು ವರ್ಷಗಳಿಂದ ಮೋಸ ಮಾಡಿದವರು ಅಂತ ನಮ್ಮ ಬಗ್ಗೆ. ವಾಸ್ತವನ ಅದು? ವಾಸ್ತವ ಯಾವುದೂ ಅಲ್ಲ. ನಾವೇ ಅಧ್ಯಯನ ಮಾಡ್ತಾ ಇಲ್ಲ. ಯಾರಿಗೆ ಹೇಳೋದು? ಇದು ಸಮಸ್ಯೆ. ಬ್ರಹ್ಮರಾಜೌ ಪುರಾ ಸೃಷ್ಟಾ ವೇದ ಸಂಸ್ಕಾರ ಸಂಸ್ಕೃತಾ ತಸ್ಮಾತ್ತೇಷ್ವೇವತೆ ಜಾತಾ ಸಾಧವಾ ಕುಲಧಾರಿಣ. ಅದರಿಂದಾಗಿ ಬ್ರಹ್ಮರಾಜೌ ಪುರಾ ಸೃಷ್ಟಾ, ಎಲ್ಲರೂ ಕೂಡ ಬ್ರಾಹ್ಮಣರೇ ಆಗಿದ್ರಲ್ಲ ಹಿಂದೆ. ಹೇಳ್ತೋ ಇಲ್ಲೋ, ಎಲ್ಲರೂ ಕೂಡ ಬ್ರಾಹ್ಮಣರೇ ಆಗಿದ್ರು. ತಸ್ಮಾತ್ ಬ್ರಾಹ್ಮಮಿದಂ ಜಗತ್. ವೇದ ಸಂಸ್ಕಾರ ಇದ್ರೂ ಇಲ್ಲದೆ ಹೋದ್ರು ಚಿಂತನೆ ಮಾಡುವುದು ಅಷ್ಟೇ.
ದೇವರನ್ನು ತಿಳಿಬೇಕಪ್ಪ. ದೇವರು ನಿಷ್ಕರುಣ ಅಲ್ಲ, ಕರುಣತಮ, ಕರುಣಿತಮ. ಆ ಕರುಣಿತಮನಾದ ದೇವರಲ್ಲಿ ನಾವು ನಮ್ಮನ್ನು ನಿವೇದಿಸಿಕೊಂಡು ಓದಬೇಕಷ್ಟೇ. ಇಲ್ಲಪ್ಪ ನಿನ್ನನ್ನು ತಿಳ್ಕೊಳ್ಬೇಕು ಅಂತ ಇದೆ, ನಿನ್ನನ್ನು ತಿಳ್ಕೊಳ್ಬೇಕು ಅಂತ ಇದೆ ಅಂತ ಶರಣಾಗಬೇಕಷ್ಟೇ, ಬೇರೆ ದಾರಿ ಇಲ್ಲ. ಭಕ್ತ್ಯಾ ತ್ವನನ್ಯಯ ಚಕ್ಯ ಅಂತ ಹೇಳಿಲ್ವಾ ದೇವರು? ಭಕ್ತಿ ಇದ್ದವ್ರಿಗೆ ತೋರ್ತೇನೆ ಅಂತ. ಭಕ್ತಿ ಅನ್ನೋದು ಸಂಸ್ಕಾರವಾ? ಅಲ್ಲ. ಭಕ್ತಿ ಇದ್ದವ್ರಿಗೆ ಸಂಸ್ಕಾರ, ಭಕ್ತಿ ಇಲ್ಲದವ್ರಿಗೆ ಸಂಸ್ಕಾರ ಉಪಯೋಗ ಇರಲ್ಲ. ಅದರಿಂದಾಗಿ ದೇವರಲ್ಲಿ ಭಕ್ತಿ ಇಟ್ಟು ನಿನ್ನ ತಿಳ್ಕೊಳ್ಳಿಕ್ಕೆ ಅಂತ ಬರ್ತಾ ಇದ್ದೇನಪ್ಪ, ನೀನು ನಮ್ಮನ್ನ ಕಾಪಾಡಬೇಕು ಅಂತ ಕೇಳ್ಕೋಬಹುದಷ್ಟೇ. ಇನ್ನು ಇನ್ನೊಂದು ಭೀಕರವಾದ ವಿಚಾರ ಇದೆ. ಅಮಿಥ್ಯಾ ದರ್ಶನೋ ಲೋಕೆ ನಾರದ ಸರ್ವಕೋವಿದ ಪ್ರತ್ಯಕ್ಷದರ್ಶಿ ಲೋಕಾನಾಂ ಸ್ವಯಂ ಭೂರಿವ ಸತ್ತಮಃ. ಇನ್ನೊಂದು ಬಹಳ ವಿಚಿತ್ರವಾದ ಒಂದು ಪ್ರಶ್ನೆ ಇದೆ. ಬಹಳ ವಿಚಿತ್ರ ಅಂತ ಹೇಳಿದ್ರೆ ಬಹಳ ವಿಚಿತ್ರ. ತನ್ನ ಮನೆಯಲ್ಲಿ ಕೆಲಸಕ್ಕಿರುವ ಹೆಣ್ಣು ಮಗಳಲ್ಲಿ, ಅವಾಗ ಅದೆಲ್ಲ ಜಾಸ್ತಿ ಇತ್ತು, ತನ್ನ ಮನೆಯಲ್ಲಿ ಕೆಲಸಕ್ಕಿರುವವರಲ್ಲಿ ಹುಟ್ಟಿದ ಮಕ್ಕಳು, ಅವಾಗ ದಾಸಿ ಅಂತಂದ್ರೆ ಮನೆಯ ದಾಸಿ ಮಾತ್ರ ಅಲ್ಲ, ಮೈಯ ಕೆಲಸವನ್ನೂ ಮಾಡಬೇಕಿತ್ತು, ಮನೆ ಕೆಲಸ ಮಾತ್ರ ಅಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದದ್ದಿದು. ಇವತ್ತಿಗೆ ಹೆಚ್ಚು ಅನ್ವಯ ಆಗೋಲ್ಲ ಅಂತ ಅನ್ಕೋತೇನೆ. ಇವತ್ತಿಗೂ ಆ ತರಹ ಮಾಡಿದ್ರೆ ಅದು ತಪ್ಪೇ. ಇವತ್ತು ಮನೆ ಆಗಿರಬಹುದು, ಆಫೀಸ್ ಆಗಿರಬಹುದು, ಆ ತರಹದ ಒಂದು ಸಂಬಂಧ, ಅಲ್ಲಿ ಹುಟ್ಟಿದ ಮಕ್ಕಳ ಗತಿ ಏನು ಅಂತ ಹೇಳಿದರೆ ಅದಕ್ಕೆ ನಾರದರು ಹೇಳುತ್ತಾರೆ, ಅದು ಒಂದು ಚೂರು ಸರಿಯಲ್ಲ. ಇಹ ಅಭಿನಿಂದಿತ ಪ್ರೇತ್ಯ ಅಪತ್ಯಂ ಪ್ರೇಷ್ಯತಾಂ ನಯೇತ್. ಸ್ವಯಂ ಕ್ರೀತರು ಖರೀದಿಸಿ ಅಥವಾ ತನ್ನ ಕೆಲಸಕ್ಕಿದ್ದ ದಾಸಿಯರಲ್ಲಿ ಮಕ್ಕಳನ್ನು ಪಡೆದರೆ ಆ ಇಡೀ ಒಂದು ಕುಲವನ್ನ ಕೀಳರಿಮೆಯಲ್ಲಿ ಮುಳುಗಿಸಿ ಬಂಡಾಯ ಏಳುವಂತೆ ಮಾಡಿದ ಪಾಪ ಬರುತ್ತೆ. ಆದ್ದರಿಂದಾಗಿ ಅದು ಮಾಡೋದು ಸರಿಯಲ್ಲ ಅಂತ ಹೇಳುತ್ತಾರೆ. ಇನ್ನೇನಾದರೂ ಸಂಶಯ ಇದೆಯಾ ಅಂತ ನಾರದರು ಕೇಳ್ತಾರೆ. ಮಾರ್ಕಂಡೇಯರಿಗಂತೂ ಸಮಸ್ಯೆ ಇರಲಿಲ್ಲ, ಪೂರ್ತಿ ಮುಗಿತವ್ರದು. ಅಮಿಥ್ಯಾ ದರ್ಶನೋ ಲೋಕೆ ನಾರದ ಸರ್ವಕೋವಿದ. ನಾರದರು ಎಂತೆಂಥ ಅಂಶಗಳನ್ನು ಹೇಳಿದ್ದಾರೆ. ವೈದಿಕ ಕುಲದಲ್ಲಿ ಹುಟ್ಟಿ ವೇದದ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋರ ಬಗ್ಗೆ ಹೇಳಿದ್ರು. ವೈದಿಕ ಸಂಸ್ಕಾರ ಇರದೆಯೂ ವೇದದ ಬಗ್ಗೆ ಸೆಳೆತ ಇರುವವರ ಬಗ್ಗೆ ಹೇಳಿದ್ರು. ಹೀಗೆ ಬಹಳ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಒಂದು 2 ದಿವಸಗಳಿಂದ ನಾವು ಇದನ್ನ ನೋಡಿದ್ದೇವೆ. ಅದರಿಂದಾಗಿ ಮಾರ್ಕಂಡೇಯರು ಏನು ನಾರದರ ಬಗ್ಗೆ ಹೇಳ್ತಾರೆ, ಇದು ಬಹಳ ಆಪ್ಟ್ ಆಗಿ ಇದೆ. ಅಮಿಥ್ಯಾದರ್ಶನೋ ಲೋಕೆ ನಾರದ ಸರ್ವಕೋವಿದ. ಸತ್ಯಕ್ಕೆ ಚ್ಯುತಿ ಇಲ್ಲದಂತಹ ಅತ್ಯಂತ ಸೊಗಸಾದ ಜ್ಞಾನ ಅಂತಹ ನಾರದರು ಸರ್ವಕೋವಿದ, ಎಲ್ಲವನ್ನೂ ಬಲ್ಲವರು. ಪ್ರತ್ಯಕ್ಷದರ್ಶಿ ಲೋಕಾನಾಂ, ಎಲ್ಲವನ್ನ ಕಣ್ಣಾರೆ ಕಂಡವರು. ದೀರ್ಘಾಯುಷ್ಯ ಇದೆ, ಜ್ಞಾನ ಇದೆ.
ದೀರ್ಘಾಯುಷ್ಯ ಇದ್ದು ಜ್ಞಾನ ಇಲ್ಲದೆ ಹೋದ್ರೆ ನೋಡಿದ ಅರ್ಥ ಆಗುವಲ್ಲ. ಜ್ಞಾನ ಇದ್ದು ದೀರ್ಘಾಯುಷ್ಯ ಇಲ್ಲದೆ ಹೋದ್ರೆ ನೋಡ್ಲಿಕ್ಕೆ ಸಮಯವೇ ಇರಲ್ಲ. ನಾರದರು ಹಾಗಲ್ಲ, ಜ್ಞಾನ ಇದೆ, ದೀರ್ಘಾಯುಷ್ಯವೂ ಇದೆ. ಅದರಿಂದಾಗಿ ಯಾವುದೇ ಒಂದು ತತ್ವ ನಿರ್ಣಯದಲ್ಲಿ ಇದಮಿತ್ತಂ ಅಂತ ಅಧಿಕೃತವಾಗಿ ಹೇಳುವವರು. ಈ ತರಹದ ನಾರದರನ್ನ ಕೇಳಿದ ಮೇಲೆ ನಿಮಗೆ ನಾರದರನ್ನ ಲೇವಡಿ ಮಾಡುವ ಯಾವುದು ಇಷ್ಟ ಆಗೋಲ್ಲ. ಯಾಕೆಂದ್ರೆ ಆ ಡೆಪ್ತೇ ಗೊತ್ತಿರಲ್ಲ ಇವರಿಗೆಲ್ಲ. ನಾರದರು ಅಂದ್ರೆ ಕಲಹಪ್ರಿಯರು ಅಂತ, ಜಗಳವನ್ನ ಹಚ್ಚಿಡುವವರು. ಜಗಳವನ್ನ ಹಚ್ಚಿಡುವಲ್ಲ ಅವರು, ಒಬ್ರಿಗೊಬ್ರಿಗೆ ಹಿಡಿಸಿ ಹಾಕೋದು ಆ ತರಹ ಯಾವತ್ತೂ ಮಾಡಿಲ್ಲ ಅವರು. ನಾರದರು ಏನು ತಟಸ್ಥರು. ಅವರು ಎದುರುಗಡೆ ಬಂದಾಗ ಅವರ ಒಂದು ಅಜ್ಞಾನವೋ ಜ್ಞಾನವೋ ಅಭಿವ್ಯಕ್ತ ಆಗುತ್ತೆ ಅಷ್ಟೇ. ಅದಕ್ಕಾಗಿ ಸರ್ವಕೋವಿದ ಪ್ರತ್ಯಕ್ಷದರ್ಶಿ ಲೋಕಾನಾಂ, ನಮಗೆ ಈ ಲೋಕದ ಈ ಪರಿಧಿ ಮಾತ್ರ ಗೊತ್ತಿರೋದು, ಮನುಷ್ಯರು ಮಾತ್ರ ಇದ್ದಾರೆ ಅಂತ ನಮಗೆ. ಅದರಿಂದಾಗಿ ನಾವೇನ್ ಮಾಡ್ತೇವೆ, ನ್ಯಾಯ ನಿರ್ಣಯವನ್ನ ಮನುಷ್ಯರ ಲೆವೆಲಲ್ಲಿ ನೋಡ್ಲಿಕ್ಕೆ ನೋಡುತ್ತೇವೆ. ವಾಸ್ತವವಾಗಿ ಮನುಷ್ಯರು ಮಾತ್ರ ಇರೋದಾ? ಸರಿಯಾಗಿ ಹೇಳಿದಾನ ಅವನು ಅರಿಸ್ಟಾಟಲ್, ಮ್ಯಾನ್ ಈಸ್ ಸೆಲ್ಫ್ ಸೆಂಟರ್ಡ್ ಅನಿಮಲ್ ಅಂತ. ಮನುಷ್ಯ ಸ್ವಕೇಂದ್ರಿತವಾದ ಪ್ರಾಣಿ ಅಂತ. ಅದರಿಂದಾಗ ಅವನೇನ್ ಮಾಡ್ತಾನೆ, ಎಲ್ಲವನ್ನ ತನ್ನ ಕೇಂದ್ರದಿಂದ ಅಳಿತಾನೆ. ಆದರೆ ಮನುಷ್ಯ ಮಾತ್ರ ಇರೋದಾ ಈ ಜಗತ್ತಿನಲ್ಲಿ? ಗಂಭೀರವಾದ ಚಿಂತನೆಗೆ ಈಡು ಮಾಡುವಂಥದ್ದು. ಪೆಟಾದವರಿಗೆ ಕತ್ತಿಗೆ ಪಟ್ಟಿ ಹಿಡಿದು ಕೇಳಬೇಕು, ಜೀವ ಅಂದ್ರೆ ಏನು? ಆ ಜೀವದ ಮನಸ್ಸಿನ ಸ್ಥಿತಿಗತಿಗಳೇನು? ಅವರಿಗೆ ಪ್ರಾಣಿ ಅಂತಂದ್ರೆ ಒಂದು ಕರುಣೆಯ ವಿಚಾರ. ಕರುಣೆಯನ್ನ ಬೀರಬಾರದು ಪ್ರಾಣಿಗಳ ಮೇಲೆ ಅಂತಲ್ಲ, ಪ್ರಾಣಿ ಅಂದ್ರೆ ಅವ್ರಿಗೆ ಅಷ್ಟೇ ಕರುಣೆಯ ವಿಚಾರ. ಅದೇನು, ಸೆಲೆಕ್ಟೆಡ್ ಪ್ರಾಣಿಗಳು. ಮನುಷ್ಯರ ಹಿನ್ನೆಲೆಯಲ್ಲಿ ಅವ್ರಿಗೆ ಕರುಣೆಯನ್ನು ತೋರಬೇಕು ಅಂತ ಕೆಲವೊಮ್ಮೆ ಆ ಗಡಿಯನ್ನು ದಾಟಿ ಬಿಡ್ತಾರೆ. ನಾಯಿ ಮಾತ್ರ ಕರುಣೆಗೆ ಅರ್ಹವಾದ ಪ್ರಾಣಿ, ಹುಲಿ ಮಾತ್ರ ಕರುಣೆಗೆ ಅರ್ಹವಾದ ಪ್ರಾಣಿ, ಹಿಂಗೆ ಹೊರಟೋಗ್ತಾರೆ ಅವರು. ಹಾಗಲ್ಲ, ಮನುಷ್ಯ ಕೇಂದ್ರಿತವೂ ಅಲ್ಲ ಜಗತ್ತು, ಹಾಗೆ ನಾಯಿ ಕೇಂದ್ರಿತವೂ ಅಲ್ಲ, ಹಾಗೆ ಹುಲಿ ಕೇಂದ್ರ ಟೈಗರ್ ಸೆಂಟರ್ಡು ಅಲ್ಲ. ಫಸ್ಟ್ ಆಫ್ ಆಲ್ ಮನುಷ್ಯ ಕೇಂದ್ರಿತ ಅಲ್ಲ. ಇಟ್ ಈಸ್ ನಾಟ್ ಹ್ಯೂಮನ್ ಸೆಂಟರ್ಡ್. ಯೋಚನೆಯ ಹಂತ, ಕರ್ತವ್ಯದ ತೀರ್ಮಾನ, ನ್ಯಾಯ ನಿರ್ಣಯ ಇದೆಲ್ಲವನ್ನ ಅವಲಂಬಿಸಿಕೊಂಡಿರುತ್ತೆ. ಅದಕ್ಕೆ ನಾವೇನ್ ಮಾಡುತ್ತೇವೆ, ಒಂದು ಕಾನೂನು ಮಾಡ್ಕೊಂಡಿದ್ವಿ, ಈ ಕಾನೂನಿನ ಪ್ರಕಾರ ಈ ಒಂದು ತಪ್ಪು ಅಷ್ಟೇ. ಅದು ನ್ಯಾಯಬದ್ಧ ಆಗಬೇಕು ಅಂತ ಇಲ್ಲ. ಅದಕ್ಕೆ ಕೆಲವೊಂದು ಮಿತಿ ಇದೆ. ಆ ಮಿತಿ ಹಿಂದಿನವ್ರಿಗೆ ಗೊತ್ತಿತ್ತು, ಈಗ ಇಲ್ಲ. ನಾವು ಪೂರ್ತಿ ಆ ಒಂದು ಅಹಂಕಾರವೇ ಇರುತ್ತೆ. ಅದರಿಂದ ಲೋಕಾನಾಂ ಪ್ರತ್ಯಕ್ಷದರ್ಶಿ, ಎಲ್ಲಾ ಲೋಕಗಳ ಹುಟ್ಟು ಬೆಳವಣಿಗೆ ಅಂತ್ಯವನ್ನ ಕಣ್ಣಾರೆ ಕಂಡವರು ನಾರದರು. ಹೀಗಾಗಿ ಸರ್ವಕೋವಿದ, ಎಲ್ಲದರಲ್ಲಿಯೂ ಜಾಣ. ಏನ್ ನಾರದರ ಹೈಟ್ ಏನು ಅಂತ ಹೇಳಿದ್ರೆ ಗೊತ್ತಾಗಬೇಕು ನಮಗೆ. ಸ್ವಯಂಭೂರಿವ ಸತ್ತಮಃ, ಸ್ವಯಂ ಅವರಪ್ಪನ ಥರಾನೇ ಸತ್ ತಮ, ನಿರ್ದುಷ್ಟರಲ್ಲೇ ಅಗ್ರಗಣ್ಯ. ಹೇಗೆ ಸ್ವಯಂಭೂ ಇವ ಬ್ರಹ್ಮನ ತರಹ. ಇತಿ ಸಂಭಾಷ್ಯ ಋಷಿಭಿ ಮಾರ್ಕಂಡೇಯೋ ಮಹಾತಪಾ. ಈ ರೀತಿಯಾಗಿ ಮಾರ್ಕಂಡೇಯರು ನಾರದರನ್ನು ಸತ್ಕರಿಸಿ ಅವರಿಂದ ಸತ್ಕೃತರಾಗಿ ಆಮಂತ್ರಯಿತ್ವ ಹೋಗಿ ಬರ್ತೇನೆ ಅಂತ ಹೇಳಿ
ಮತ್ತೆ ತಿರುಗಲಿಕ್ಕೆ ಹೋದ್ರು. ಋಷಿಗಳು ಕೂಡ ತೀರ್ಥಯಾತ್ರೆಗೆ ಹೋದ್ರು. ಈ ಶ್ಲೋಕದ ಈ ಇಡೀ ಅಧ್ಯಾಯದ ತಾತ್ಪರ್ಯ ಏನು ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಸುಕ್ಷೇತ್ರ ಬೀಜ ಸಂಸ್ಕಾರ ವಿಶುದ್ಧೋ ಬ್ರಹ್ಮಚರ್ಯ ನಿತ್ಯ ನೈಮಿತ್ತಿಕಾತ್ ಸ್ನಾತೋ ಮನಃಶುದ್ಧ್ಯಾಚ ಶುದ್ಧತಿ. ಒಳ್ಳೆಯ ಕ್ಷೇತ್ರ, ಆ ಹೆಣ್ಣನ್ನ ಕಾಪಾಡಬೇಕಾದ ಹೊಣೆ ನಮ್ಮದೇ. ಹೆಣ್ಣು ಕೆಡೋದು ಗಂಡು ಕೆಟ್ರೆ. ಶಾಸ್ತ್ರ ಹೆಣ್ಣು ಕೆಟ್ಟರೂ ಕೂಡ ಗಂಡಿನ ಮೇಲೇನೆ ಬೈಯೋದು. ಏಕೆಂದ್ರೆ ಗಂಡಿಗೆ ಬೇಕಾಗಿ ಹೆಣ್ಣು ಕೆಡೋದು. ಗಂಡು ಕೆಡಬೇಕು ಅಂತ ಬಯಸ್ತಾನೆ, ಆಗ ಹೆಣ್ಣು ಕೆಡೋದು. ಹೆಣ್ಣು ಸ್ವತಂತ್ರವಾಗಿ ಕೆಡಲ್ಲ ಅವಳು. ಅದರಿಂದಾಗಿ ಕ್ಷೇತ್ರ ಚೆನ್ನಾಗಿರ್ಬೇಕು. ಆಮೇಲೆ ಗಂಡು ಬೀಜ, ಆಮೇಲೆ ಅವನಿಗೆ ಬೀಳುವಂತಹ ಸಂಸ್ಕಾರ ಅದು ಶುದ್ಧವಾಗಿರಬೇಕು. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು. ಮನಃಶುದ್ಧಿಯಿಂದ ಈ ಅವನ ಆತ್ಮ ಶುದ್ಧಿ ಆಗುತ್ತೆ. ಮೊದಲು ಮನಃಶುದ್ಧಿ ಆಗಬೇಕು, ಆಮೇಲೆ ಆತ್ಮಶುದ್ಧಿ ಅಂತ ಅನ್ನುವಲ್ಲಿಗೆ ಸುಮಾರು 27ನೆಯ ಅಧ್ಯಾಯ ಮುಗಿದಿದೆ. ಕಿಮಾಹುರ್ಭರತ ಶ್ರೇಷ್ಠ ಪಾತ್ರಂ ವಿಪ್ರ ಸನಾತನಂ ಬ್ರಾಹ್ಮಣಂ ಲಿಂಗಿನಂ ಚೇಹ ಬ್ರಾಹ್ಮಣಂ ವಾಪ್ಯ ಲಿಂಗಿನಂ. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ, ಯಾವ ಬ್ರಾಹ್ಮಣ ಶ್ರೇಷ್ಠ, ಲಿಂಗಿಯೋ ಅಲಿಂಗಿಯೋ ಅಂತ. ಲಿಂಗ ಅಂತಂದ್ರೆ ಬ್ರಾಹ್ಮಣನಿಗೆ ಅವಶ್ಯ ಬೇಕಾದ ಗುರುತುಗಳು, ಶಮ ದಮ ಮೊದಲಾದವುಗಳು ಇರುತ್ತೆ. ಅದಕ್ಕೆ ಒಂದು ಗುರುತು ಇರುತ್ತೆ, ವೇಷ. ಆ ವೇಷ ಇರುವ ಬ್ರಾಹ್ಮಣ ಶ್ರೇಷ್ಠನೋ ಪಾತ್ರನೋ, ಅಲಿಂಗಿನಂ ತನ್ನನ್ನು ಏನು ತೋರಿಸ್ಕೊಳ್ಳೋದೇ ಇಲ್ಲ, ಒಳಗಡೆ ಆಗಿರ್ತಾನೋ ಅವನು ಶ್ರೇಷ್ಠನೋ. ಏಕೆಂದ್ರೆ ಬ್ರಾಹ್ಮಣ ಅಂತ ಹೇಳಿದ ಕೂಡಲೇ ನಾವಿವತ್ತು ಹೇಗೆ ಬ್ರಾಹ್ಮಣ ವಿದ್ವಾಂಸ ಅಂತ ಗುರುತಿಸ್ಲಿಕ್ಕೆ ನಾವು ಹೊರಗಡೆ ಈ ಪೊಲೀಸರನ್ನು ಗುರುತಿಸೋದು ಹೇಗೆ, ಕಾಕಿ ಬಟ್ಟೆಯಿಂದ, ಹಾಗೆ ಸುಧಾ ವಿದ್ವಾಂಸರನ್ನು ಗುರುತಿಸೋದು ಹೇಗೆ, ಹೀಗೆ ಅಂತ ಆ ತರಹ ಹೇಳಿಕ್ ಬರಲ್ಲ. ಹೌದಾ ಅಂತ ಕೇಳ್ತಾನ ಅವನು. ಯಾವ ಬ್ರಾಹ್ಮಣರು ಪಾತ್ರರು? ಶ್ರದ್ಧಾಪೂತೋ ನರಸ್ತಾತ ದುರ್ದಾಂತೋಪಿ ನ ಸಂಚಯ ಪೂತೋ ಭವತಿ ಸರ್ವತ್ರ ಕಿಂ ಪುನಸ್ತ್ವಂ ಮಹಾಮತೆ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡಪ್ಪ, ಶ್ರದ್ಧೆ ಇದ್ದ ಬ್ರಾಹ್ಮಣ ಅವನು ಶ್ರೇಷ್ಠ. ಶ್ರದ್ಧೆ ಇದೆಯಾ? ಯಾವುದ್ರೊಳಗೆ ಶ್ರದ್ಧೆ ಇದೆ? ಶ್ರದ್ಧೆಯ ಸ್ವಭಾವ ಏನು? ಅವುಗಳನ್ನು ಬೆನ್ನಟ್ಟಿಕೊಂಡೇ ಹೋಗಬೇಕು, ಬೇರೆ ಅಲ್ಲ. ಬ್ಲೈಂಡ್ ಆಗಿ ಹೇಳಲಿಕ್ಕೆ ಬರಲ್ಲ, ಅಷ್ಟೇ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ನ ಬ್ರಾಹ್ಮಣಂ ಪರೀಕ್ಷೇತ ದೈವೇಶು ಸತತಂ ನರಃ ಹವ್ಯ ಕವ್ಯ ಪ್ರದಾನೇತು ಬುಧಾ ಪರೀಕ್ಷಂ ಬ್ರಾಹ್ಮಣಂ ವಿದುಹು. ಅಲ್ಲ, ದೈವ ಕಾರ್ಯವನ್ನು ಮಾಡುವಾಗ ಬ್ರಾಹ್ಮಣನನ್ನ ಪರೀಕ್ಷೆ ಮಾಡುವ ಅಗತ್ಯ ಇಲ್ಲ. ಹೋಮ ಮಾಡುವಾಗ, ದೇವರ ಪೂಜೆ ಮಾಡುವಾಗ ಬ್ರಾಹ್ಮಣನನ್ನ ಪರೀಕ್ಷಿಸುವ ಅಗತ್ಯ ಇಲ್ಲ. ಆದರೆ ಪಿತೃಕಾರ್ಯ ಮಾಡುವಾಗ ಬ್ರಾಹ್ಮಣನನ್ನ ಪರೀಕ್ಷೆ ಮಾಡಬೇಕು ಅಂತಾರೆ. ಯಾಕೆ ಹೀಗೆ? ದೈವ ಪ್ರಸಾದಾದಿಜ್ಯಂತೆ ದ್ವಿಜನ್ಮಾನೋನತಂ ತಯಃ ಸುವೃತ್ತಮಭಿಪನ್ನಾಯ ಲಿಂಗಿನೇ ಚೇತರಾಯವಾ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಹೌದಪ್ಪ, ದೇವತೆಗಳ ಅನುಗ್ರಹ ಹೇಗಾಗತ್ತೆ ಅಂದ್ರೆ ಪಾರಾಯಣದ ಮೂಲಕ, ಅಧ್ಯಯನದ ಮೂಲಕ,
ದೇವತೆಗಳು ಪ್ರೀತರಾಗ್ತಾರೆ. ಅವರಿಗೆ ನೀವು ಹೇಳ್ತಾ ಇದ್ರೆ ಆಯ್ತು, ದೇವತೆಗಳು ಪ್ರೀತರಾಗ್ತಾರೆ. ಆದರೆ ಪಿತೃಗಳಿಗಾಗಬೇಕಾದ್ರೆ ಮನಃಶುದ್ಧಿ ಅಪೇಕ್ಷಿತ. ಅವರಿಗೆ ದೇವತೆಗಳಿಗೆ ಭಾವ, ಒಂದು ಮಾತಿದೆ ಚೆನ್ನಾಗಿದೆ, ದೇವತಾ ವಾಕ್ಯಮಿಚ್ಛಂತಿ ಪಿತರಃ ಭಾವಂ ದೇವಾಹ ಅಂತ. ಪಿತರೋ ವಾಕ್ಯಮಿಚ್ಛಂತಿ ಭಾವಮಿಚ್ಛಂತಿ ದೇವತಾಹ. ಪಿತೃಗಳಿಗೆ ಮಾತು ಮನಸ್ಸು ಎರಡೂ ಇರಬೇಕು, ದೇವತೆಗಳಿಗೆ ಭಾವ ಸಾಕು ಅಂತ. ಅಂದ್ರೆ ದೇವತೆಗಳು ಅತ್ಯಂತ ಕರುಣಾಳುಗಳು. ಹೀಗಾಗಿ ಮಾತು ತಪ್ಪು ಬಂದರೂ ಸಹಿಸ್ತಾರೆ ಅವರು, ಭಾವ ಶುದ್ಧಿ ಇದ್ರೆ ಆಯ್ತು. ಪಿತೃದೇವತೆಗಳಿಗೆ ಭಾವ ಮತ್ತೆ ವಾಕ್ಯ ಎರಡೂ ಶುದ್ಧಿ ಇರಬೇಕು ಅಂತ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಅವಾಗೇನಾಗತ್ತೆ, ಬ್ರಾಹ್ಮಣರನ್ನ ಆರಿಸ್ಬೇಕಾಗತ್ತೆ. ಅದಕ್ಕೆ ನಾವಿವತ್ತೇನು ಮಾಡ್ಬಿಟ್ಟಿದೀವಿ, ದರ್ಭ ಬ್ರಾಹ್ಮಣರನ್ನ ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ಮ ಕಡೆಗೆ ಬರೋರು ಯಾರು, ವಸಿಷ್ಠ ವಾಮದೇವಾದಿಗಳೇ ಅಲ್ಲಿ ಬರೋದು. ಇಲ್ಲ ಅಂದ್ರೆ ನಾವು ಶ್ರದ್ಧೆಯಿಂದ ಮಾಡ್ತೇವೆ. ನಾವು ಪ್ರತ್ಯಕ್ಷ ಪಿತೃಸ್ಥಾನದಲ್ಲಿ ಕುಳಿತ ಬ್ರಾಹ್ಮಣರು ಹೇಗಿದೆ ಅಂತ ನೋಡೋದಾ ಅಂತ ಒಮ್ಮೆ ನೋಡಿದ್ರೆ ದೋಷಗಳ ಕಣ್ಣಿಗೆ ಬೀಳುತ್ತೆ. ಯಾಕಪ್ಪ ಬೇರೆಯವ್ರ ದೋಷ ಎಲ್ಲ ನೋಡಿಕೊಂಡು ಅವ್ರು ಹೀಗ ಇವ್ರು ಹೀಗ, ಅಯ್ಯೋ ಅವ್ರು ಹೀಗೆ, ಯಾರೀ ಈ ಗುಣದೋಷಗಳನ್ನೆಲ್ಲ ಯೋಚನೆ ಮಾಡೋದು? ನಮಗೆ ನಮ್ಮ ಗುಣದೋಷ ಯೋಚನೆ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಇನ್ನು ಅವ್ರು ಹೀಗ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಆದ್ರೆ ಪಿತೃಕರ್ಮದಲ್ಲಿ ಮಾಡಬೇಕು. ಅದಕ್ಕೆ ನಾವು ಕಂಡುಕೊಂಡ ಉಪಾಯ ಇದು. ಪ್ರತ್ಯಕ್ಷವಾಗಿ ಬ್ರಾಹ್ಮಣರನ್ನ ಕೂಡಿಸಲ್ಲ, ಏನೋ ಒಂದಿಷ್ಟು ಜನ ವಿದ್ವಾಂಸರಿಗೆ ನಮ್ಮ ಕೈಲಾಗಿದ್ದನ್ನು ಕೊಡ್ತೀವಿ. ಅಲ್ಲಿ ಪಿಂಡ ಪ್ರದಾನ ಆಗುವಾಗ ಏನು ಪೂಜೆ ಮಾಡ್ತೇವೆ ಅದು ಅನುಸಂಧಾನ. ಈ ಒಂದು ಅಡ್ಜಸ್ಟ್ಮೆಂಟ್ಗೆ ಬಂದಿದ್ದೀವಿ ನಾವು. ಅದು ಯೋಗ್ಯವೂ ಕೂಡ. ಬೇರೆಯವರಲ್ಲಿ ಹಾಗಿಲ್ಲ. ಪ್ರತ್ಯಕ್ಷ ಶ್ರಾದ್ದಕ್ಕೆ ಕೂತ್ಕೊಳ್ಳುವವರೇ ಇದ್ದಾರೆ, ಅಲ್ಲ ಮಲ್ಲೂ ಇದ್ದಾರೆ, ಇಲ್ಲ ಅನ್ನಲ್ಲ, ಕೂತ್ಕೊಳ್ಳುವವರೇ ಇದ್ದಾರೆ. ಪ್ರತ್ಯಕ್ಷ ಶ್ರಾದ್ದಕ್ಕೆ ಕೂತ್ಕೊಳ್ತಾರೆ, ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ಆದ್ರೆ ಪ್ರತಿ ಸರ್ತಿ ನಾವು ಯಾವುದೋ ಯಾವಾಗಲೂ ಒಮ್ಮೆ ಮಾಡಬಹುದು, ಪ್ರತಿ ಸರ್ತಿ ಹಂಗೆ ಕೂಡಿಸ್ಲಿಕ್ಕಾಗಲ್ಲ. ಒಬ್ಬೊಬ್ಬರನ್ನೇ ಹುಡುಕ್ತಾ ಇರೋದಾ? ಹೀಗಾಗತ್ತೆ. ದೇಯಮಾಹುರ್ ಮಹಾರಾಜ ಉಭಾವೇತವು ತಪಸ್ವಿನವು. ಅದರಿಂದಾಗಿ ನೋಡ್ರಪ್ಪ, ಯಾರಿಗೆ ಒಳ್ಳೆಯ ಕ್ಯಾರೆಕ್ಟರ್ ಇದೆಯೋ ಅವರು ಕೂಡಿಸ್ಬಿಡಿ ಅಂತಾರೆ. ಎಲ್ಲಿ ಯಾರಿಗೆ ವೇಷ ಇರುತ್ತೆ, ಒಳ್ಳೆ ಕ್ಯಾರೆಕ್ಟರು ಇರುತ್ತೆ, ಯಾರಿಗೆ ವೇಷ ಇರಲ್ಲ, ಒಳ್ಳೆ ಕ್ಯಾರೆಕ್ಟರು ಇರುತ್ತೆ, ಇಬ್ರಿಗೂ ಕೂಡಿಸಿ ಅಂತಾರೆ ಭೀಷ್ಮಾಚಾರ್ಯರು. ಶ್ರದ್ಧಯ ಪರಯಾ ಪೂತೋ ಯಪ್ರಯಚ್ಛೇ ದ್ವಿಜಾತಯೇ ಹವ್ಯಂ ಕವ್ಯಂ ತಥಾ ದಾನಂ ನ ದೋಷ ಸ್ಯಾತ್ ಪಿತಾಮಹ. ಅಲ್ಲ, ನಾವು ಶ್ರದ್ಧೆಯಿಂದ ಕೊಡ್ತೇವೆ, ಅವ್ರು ಏನಾದ್ರೂ ನಮಗೇನು? ನಮಗೂ ದೋಷ ಬರಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಏನು ಉತ್ತರ ಹೇಳ್ತಾರೆ ಅಂತ ಹೇಳಿ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.